ಕ್ರಿಸ್ಮಸ್ ಏಸು ಕ್ರಿಸ್ತನ ಜನ್ಮದಿನ. ಪ್ರಪಂಚದಾದ್ಯಂತ ಕ್ರೈಸ್ತರು ಈ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ. ಅದರಲ್ಲೂ ಕರಾವಳಿಯಲ್ಲಿ ಕ್ರಿಸ್ಮಸ್ ಹಬ್ಬ ಅಂದ್ರೆ ಮತ್ತಷ್ಟು ವಿಭಿನ್ನ. ಮಂಗಳೂರಿನ ಗ್ರಾಮೀಣ ಹಾಗೂ ನಗರ ಭಾಗಗಳಲ್ಲಿ ಕ್ರಿಸ್ಮಸ್ ಹಬ್ಬದ ತಯಾರಿ ಹೇಗಿರುತ್ತದೆ, ಸಾಂತಾ ಕ್ಲಾಸ್ನ ಸಂದೇಶ ಹೇಗಿರುತ್ತದೆ ಅಂತ ತಿಳ್ಕೋಬೇಕಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಕರ್ನಾಟಕದಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನು ಮೊದಲು ಸ್ವಾಗತಿಸಿದ ಊರು ಅಂತಾನೆ ಕರೆಯುವ ಕರಾವಳಿಯಲ್ಲಿ ಕ್ರಿಸ್ಮಸ್ ಅಂದ್ರೆ ಎಲ್ಲೆಡೆ ಸಂಭ್ರಮ ಮನೆ ಮಾಡಿರುತ್ತದೆ. ಕ್ರಿಶ್ಚಿಯನ್ನರು ಆಚರಿಸುವ ಈ ಹಬ್ಬದ ಸಂದೇಶ ಸಾರೋ ನಿಟ್ಟಿನಲ್ಲಿ ಕರಾವಳಿಯ ಗ್ರಾಮೀಣ ಹಾಗೂ ನಗರ ಭಾಗದಲ್ಲಿ ಚರ್ಚ್ ಫಾದರ್ ನೇತೃತ್ವದಲ್ಲಿ ಗ್ರಾಮದ ಮನೆ ಮನೆಗಳಿಗೆ ಭೇಟಿ ನೀಡಲಾಗುತ್ತದೆ. ಯೇಸುವಿನ ಸಂದೇಶ ಸಾರುತ್ತಾ ಬೈಬಲ್ ವಾಕ್ಯಗಳನ್ನು ಪಠಿಸುತ್ತಾ ಕ್ರೈಸ್ತರು ಹಬ್ಬವನ್ನು ಆಚರಿಸುತ್ತಾರೆ. ಯೇಸುಸ್ವಾಮಿ ದೇವಕುಮಾರರು ಮನುಷ್ಯರಾಗಿ ಈ ಭೂಲೋಕದಲ್ಲಿ ಹುಟ್ಟಿ ಪವಿತ್ರಾತ್ಮನ ಶಕ್ತಿಯಿಂದ ಮಾತೆ ಮರಿಯಳ ಉದರದಲ್ಲಿ ಬೆತ್ಲೆಹೇಮಿನ ಗೋದಲಿಯಲ್ಲಿ ದೇವರು ಮಾನವರಾದರು, ಮನುಷ್ಯರಾದರು ಮತ್ತು ಈ ಭೂಲೋಕಕ್ಕೆ ಹುಟ್ಟಿ ಬಂದರು. ಇದೇ ಕ್ರಿಸ್ಮಸ್ ಹಬ್ಬದ ಸಂದೇಶ. ಈ ಸಂದೇಶವನ್ನು ಬೇರೆ ಬೇರೆ ರೀತಿಯಲ್ಲಿ ಕರಾವಳಿಯ ಜನರು ಅದನ್ನು ಸಾರುತ್ತಾ ಕೊಂಡಾಡುತ್ತಾ ಆಚರಿಸುತ್ತಾರೆ. ಈ ಕ್ರಿಸ್ಮಸ್ ಮಂತ್ ಅಂದ್ರೆ ನಮ್ಮ ಸುತ್ತಮುತ್ತ ನಾವು ನಕ್ಷತ್ರಗಳನ್ನು, ಲೈಟಿಂಗ್ಸ್ ಗಳನ್ನು ನಾವು ನೋಡ್ತೇವೆ. ಅದೇ ರೀತಿ ಕ್ರಿಸ್ವಾರು, ಅದೇ ರೀತಿ ಸಿಹಿ ತಿಂಡಿಗಳನ್ನು ಹಂಚುವಂಥದ್ದು ನಾವು ನೋಡ್ತೇವೆ. ಎಲ್ಲೆಡೆ ನಮ್ಮ ದಕ್ಷಿಣ ಕನ್ನಡದ ಕರಾವಳಿ ಪ್ರದೇಶದಲ್ಲಿ ಎಲ್ಲೆಡೆ ಸಂಭ್ರಮ, ಸಂತೋಷ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಎಲ್ಲ ಚರ್ಚ್ಗಳಲ್ಲಿ ಈ ಸಂಭ್ರಮ ನಡೀತಾ ಇದೆ. ಆ ಚರ್ಚ್ಗಳು ದೊಡ್ಡದಿರಬಹುದು, ಸಣ್ಣದಿರಬಹುದು, ಎಲ್ಲ ಚರ್ಚ್ಗಳಲ್ಲಿ ಈ ಸಂಭ್ರಮ ನಡೆಯುವುದು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈ ಸಂಭ್ರಮದ ಒಂದು ಭಾಗ ಏನಂದ್ರೆ ಕ್ರಿಸ್ಮಸ್ ಕ್ಯಾರಲ್ಸ್, ಕ್ರಿಸ್ಮಸ್ ಹಾಡುಗಳನ್ನು ಕರಾವಳಿ ಪ್ರದೇಶದ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಚರ್ಚ್ಗಳಲ್ಲಿ ಯುವ ಜನರು, ಅದೇ ರೀತಿ ಇತರ ಚರ್ಚಿನ ಜನರು ಒಟ್ಟಿಗೆ ಬಂದು ಮನೆ ಮನೆಗಳಿಗೆ ಹೋಗಿ ಅಲ್ಲಿ ಅದನ್ನು ಸಾರುತ್ತಾರೆ. ಈ ಕ್ರಿಸ್ಮಸ್ ಹಬ್ಬದ ಸಂಭ್ರಮದಲ್ಲಿ ಈ ಕ್ರಿಸ್ಮಸ್ ಹಾಡುಗಳಿಗೆ, ಕ್ರಿಸ್ಮಸ್ ಕ್ಯಾರಲ್ಸ್ ಗಳಿಗೆ ಒಂದು ಚರಿತ್ರೆ ಇದೆ. ಸುಮಾರು 14ನೇ ಶತಮಾನ, 13ನೇ ಶತಮಾನ, ಈ ಶತಮಾನದಲ್ಲಿ ಈ ಬಂದಂತಹ ಒಂದು ವಿಧಾನ ಕ್ರಿಸ್ಮಸ್ ಹಾಡುಗಳನ್ನು ಹಾಡುತ್ತಾ ಜನರನ್ನು ಈ ಕ್ರಿಸ್ಮಸ್ ಹಬ್ಬಕ್ಕೆ ಸಿದ್ಧಪಡಿಸುವುದು. ಈ ಕ್ರಿಸ್ಮಸ್ ಹಬ್ಬದ ಒಂದು ಪ್ರಮುಖ ವಿಚಾರ ಅಂದ್ರೆ ಈ ಕ್ರಿಸ್ಮಸ್ ಕ್ಯಾರಲ್ಸ್. ಈ ಕ್ಯಾರಲ್ಸ್ ಗಳನ್ನು ಹಾಡುವಾಗ ಯಾವ ರೀತಿ ಹಾಡ್ತಾರೆ ಎಂಬುದಾಗಿ ನಾವು ನೋಡುವುದಾದರೆ, ಒಂದು ಗುಂಪು ಕಟ್ಟಿಕೊಂಡು, ಅದು ಯುವಕರಿರ್ಬೋದು, ಜನರಿರ್ಬೋದು, ಮನೆ ಮನೆಗಳಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಯೇಸು ಸ್ವಾಮಿಯ ಜನನದ ಸಂದೇಶವನ್ನು ಸಾರುವಂತ ಹಾಡುಗಳನ್ನು ಹಾಡ್ತಾರೆ. ಅಲ್ಲಿ ಬೇರೆ ಬೇರೆ ರೀತಿಯ ಹಾಡುಗಳನ್ನ ಹಾಡ್ತಾರೆ, ಬೇರೆ ಬೇರೆ ಭಾಷೆಗಳಲ್ಲಿ ಹಾಡ್ತಾರೆ. ಇದರ ಮುಖಾಂತರ ಒಂದು ಸ್ವಸ್ಥ ಸಂದೇಶ, ಯೇಸುವಿನ ಆಗಮನ ಆಗ್ತಾ ಇದೆ, ನಾವೆಲ್ಲರೂ ಸಿದ್ಧರಾಗಬೇಕು ಎಂಬುದಾಗಿ. ಈ ಹಾಡುಗಳನ್ನು ಹಾಡುವಾಗ ದೇವರ ವಾಕ್ಯವನ್ನು ಅಲ್ಲಿ ಓದ್ತಾರೆ. ದೇವರ ವಾಕ್ಯವನ್ನು ಓದಿ ಅದರ ನಂತರ ಆ ದೇವರ ವಾಕ್ಯದ ಮೇಲೆ ಧ್ಯಾನ ಮಾಡ್ತಾರೆ. ದೇವರ ವಾಕ್ಯದ ಮೇಲೆ ಧ್ಯಾನ ಮಾಡಿ ಆದ ನಂತರ ಪ್ರಾರ್ಥನೆ ಮಾಡಿ ಹಾಡುಗಳನ್ನು ಹಾಡುತ್ತಾ ಸಂದೇಶವನ್ನು ಸಾರುತ್ತಾ ಈ ಕ್ಯಾರಲ್ಸ್ ಗಳನ್ನು ಪ್ರತಿ ಮನೆಗಳಲ್ಲಿ ಹಾಡ್ತಾರೆ. ಆವಾಗ ಮನೆಯಲ್ಲಿದ್ದ ಎಲ್ಲ ಜನರು ಒಟ್ಟಿಗೆ ಬಂದು, ಒಂದು ಕುಟುಂಬದಾಗಿ ಒಟ್ಟಿಗೆ ಬಂದು ಅವರು ಕೂಡ ಸೇರಿಕೊಂಡು ಆಡ್ತಾರೆ. ಮತ್ತು ಅವರು ಕೂಡ ಸಿಹಿ ತಿಂಡಿ ಕೊಡ್ತಾರೆ, ಸಿಹಿ ತಿಂಡಿ ಸ್ವೀಕರಿಸ್ತಾರೆ. ಇದರ ಮುಖಾಂತರ ಈ ಕ್ಯಾರಲ್ಸ್ ಮನೆ ಮನೆಗಳಿಗೆ ಹೋಗಿ ನಾವು ಆಡುವುದು ಮುಂದುವರಿತಾ ಹೋಗ್ತಾ ಇದೆ. ಅದರಲ್ಲಿ ಒಂದು ವಿಶೇಷತೆ ಏನಂದ್ರೆ, ಪ್ರತಿಯೊಂದು ಕ್ರಿಸ್ಮಸ್ ಕ್ಯಾರಲ್ಸ್ ಗಳು ಮನೆಗೆ ಬಂದಾಗ ಸಂತಾ ಕ್ಲಾಸ್ ಅವರು ಇರ್ತಾರೆ. ಈ ಸಂತಾ ಕ್ಲಾಸ್ ಅಂದ್ರೆ ಒಂದು ವಿಶೇಷ ಆಕರ್ಷಣೆ. ಆದ್ರೆ ಆ ಸಂತಾ ಕ್ಲಾಸ್ ಮುತ್ತಿಯ ಅಥವಾ ಅಜ್ಜ ಅಲ್ಲ. ಈ ಸಂತಾ ಕ್ಲಾಸ್ ಹಿಂದ್ಗಡೆ ಒಂದು ಚರಿತ್ರೆ ಇದೆ. ಸಂತಾ ಕ್ಲಾಸ್, ಸೈಂಟ್ ನಿಕೋಲಾಸ್ ಎಂಬ ವ್ಯಕ್ತಿ ಯೇಸು ಸ್ವಾಮಿ ಹುಟ್ಟಿ ಬಂದಾಗ ಯೇಸು ಸ್ವಾಮಿಯ ಮೌಲ್ಯಗಳನ್ನು ಅವರ ಕುಟುಂಬದಲ್ಲಿ ಜೀವಿಸಿ ತೋರಿಸಿ ಎಂಬುದಾಗಿ ನಮಗೆ ಅದರಲ್ಲಿ ಅವರಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಈ ಸಂತಾ ಕ್ಲಾಸ್ ಅಂದ್ರೆ ಒಬ್ಬ ಬಿಷಪರು. ಆ ಬಿಷಪರು ಹೇಗೆ ಜೀವಿಸಿದ್ರು ಎಂಬುದಾಗಿ ನಾವು ಈ ಸಂತಾ ಕ್ಲಾಸ್ ನ ರೂಪದಲ್ಲಿ ನಾವು ನೋಡ್ತಾ ಇದ್ದೇವೆ. ಸಂತಾ ಕ್ಲಾಸ್ ಬಂದಾಗ ಎಲ್ಲರಿಗೂ ಸಂಭ್ರಮ, ಸಂತೋಷ. ಕೇವಲ ಕ್ರೈಸ್ತರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ, ಈ ಪರಿಸರದಿಂದ ಪ್ರತಿಯೊಬ್ಬರಿಗೂ ಕೂಡ ಸಂತಾ ಕ್ಲಾಸ್ ವಿಶೇಷ ಆಕರ್ಷಣೆ.
ಅವರಿರುವಂತಹ ಈ ಆಕರ್ಷಣೆ ನೋಡ್ಕೊಂಡು ಎಲ್ಲ ಜನರು ಒಟ್ಟಿಗೆ ಬರ್ತಾರೆ, ಸಂತಾಕ್ಲಾಸ್ ಹಾಡು ಹಾಡ್ತಾರೆ, ಜಿಂಗಲ್ ಬೆಲ್ಸ್ ಆಡ್ತಾರೆ, ಎಲ್ಲರಿಗೂ ಸಿಹಿ ತಿಂಡಿ ಕೊಡ್ತಾರೆ, ಗಿಫ್ಟ್ಸ್ ಕೊಡ್ತಾರೆ. ಇದರ ಮುಖಾಂತರ ಈ ಕ್ಯಾರಲ್ಸ್ ಒಂದು ವಿಶೇಷ ಆಕರ್ಷಣೆ ಈ ಸಂತಾಕ್ಲಾಸ್ ಆಗಿದ್ದಾರೆ. ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ಇಂತಹ ಆಚರಣೆಗಳು ನಮ್ಗೆ ದಿನೇ ದಿನೇ ಜಾಸ್ತಿಯಾಗಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದಕ್ಕೆ ಸಿದ್ಧತೆ ಮಾಡ್ತಾರೆ. ಸುಮಾರು 1 ತಿಂಗಳ ಸಿದ್ಧತೆ ಮಾಡಿಕೊಂಡು 1 ತಿಂಗಳು ಈ ಯೇಸು ಸ್ವಾಮಿ ಆಗಮನ ಕ್ರಿಸ್ಮಸ್ ಹಬ್ಬಕ್ಕೆ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕರಾವಳಿ ಪ್ರದೇಶದ ಎಲ್ಲ ಜನರಿಗೆ ಅದು ಈ ಮಾಧ್ಯಮದ ಮುಖಾಂತರ ನೋಡುವಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಕೋರುತ್ತೇನೆ. ಕ್ರಿಸ್ತೇಸುವಿನ ಆಗಮನ ನಮಗೆ ಸಂತೋಷದಾಯಕವಾಗಲಿ. ನಮ್ಮ ಕುಟುಂಬಗಳಲ್ಲಿ ಎಲ್ಲರಿಗೂ ಸಂತೋಷ, ಪ್ರೀತಿ, ಸಮೃದ್ಧಿ ಯಾವಾಗಲೂ ನೆಲೆಸಲಿ ಅಂತ ಹೇಳುತ್ತಾ ನಮ್ಗೆಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್.